ಇದು ಏನೆಲ್ಲ ಮಾಡ್ತಿದೀವಿ ಅಲ್ಲಿ ಎರೆಹುಳ ಹುಡ್ಕು ಅಂದ್ರೆ ನೋಡಿ ಗೈಸ್, ನಾವು ಹೊಡೆದಿದ್ದೀವಿ. ನಾವು ಇವಾಗ ಹೊಡ್ತೀವಿ. ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ ಹೇಳ್ತೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹೊಸ ಬಗ್ಗೆ ಸ್ವಾಗತ. ಇವತ್ತೇನು ಸ್ಪೆಷಲ್ ಅಂದ್ರೆ ನಾಳೆ ಮ್ಯಾಚ್ ಇದೆ, ಅದಕ್ಕೋಸ್ಕರ ಇವತ್ತು ಬನ್ನಿ 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 ಬನ್ನಿ. ಇವತ್ತೇನಪ್ಪ ವಿಶೇಷ ಅಂದ್ರೆ ಇವತ್ತು ಸಾಟರ್ಡೆ, ನಾಳೆ ಸಂಡೇ, ರೆಡಿ ಮಂಡೇ ಆದ್ರೆ ಟ್ಯೂಸ್ಡೇ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಾಯ್ತಲ್ಲ. ಅಲ್ಲ, ವಾಟ್ಸಪ್ ಗೈಸ್, ಎಲ್ಲರೂ ಆಗಿದ್ದಾರೆ, ಸಕ್ಕದಾಗಿದ್ದಾರೆ. ನ್ಯೂ ವಿಡಿಯೋಗೆ ಸ್ವಾಗತ. ಇದು ನಂದು 3, 4, 5 ಮೂರನೇ ವಿಡಿಯೋ ಇರ್ಬೋದು. ಇವತ್ತೇನು ಕ್ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಅಂತಂದ್ರೆ, ಸಾಟರ್ಡೆ ಸಂಡೇ ಆಗೈತಲ್ಲ, ಎರಡು ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡೋದ ಅಂತ. ಇವತ್ತು ಮತ್ತೆ ನಾಳೆ ಎರಡು ಕಂಬೈನ್ ಮಾಡಿ ನಾಳೆ ಲಾಗ್ ಮಾಡ್ತೀನಿ. 1 week later. ಓಕೆ, ಕನ್ಫ್ಯೂಷನ್ ಇದೀನಿ ಗೈಸ್. ಬಟ್ ನಾವು ವೆಜಿಟೇರಿಯನು, ಬಟ್ ಮೀನಿಗೆ ಸಾಕೋಸ್ಕರ ರೆಡಿ ಆಗ್ತಾ ಇರೋದು. ಇವತ್ತು ಮೀನ್ ಇದ್ದು, ಒಂದು ಫೈಟರ್ ಫಿಶು, ಒಂದು ಜೆಟ್ ಫಿಶು. ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಇದು ಓಪರ್ ನನ್ನ ಮಕ್ಕಳನ್ನ. ರೋಡ್ ಮಾತ್ರ ಎಷ್ಟು ಕೆಡ್ದಾಗದೆ ಅಂತಂದ್ರೆ, ನಾನು ಸಕ್ಕದಾಗೈತೆ ಅಂತ ಬಂದಿದೆ. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಅರ್ಧ ದಾರಿ ಚೆನ್ನಾಗಿ ಮಾಡೋರೆ, ಆ ಊರಿಂದ ಅರ್ಧ ದಾರಿ ಚೆನ್ನಾಗಿ ಮಾಡೋರೆ. ಇಲ್ಲಿ ಮೋಸ್ಟ್ಲಿ ಕಾಂಟ್ರಾಕ್ಟ್ರು ಎಡಗಿಡಕ್ ಬಿದ್ಬಿಟ್ಟಿರ್ಬೇಕು, ಅದಕ್ಕೆ ಬೇಜಾರ್ಗೆ ಎಷ್ಟು ಅಗಲ ರೋಡ್ ಮಾಡಿಲ್ಲ ಅವನು. ನಮ್ದು ಅದೃಷ್ಟಕ್ಕೆ ನಾವು ಈ ರೋಡ್ ಆಯ್ಕೆ ಮಾಡ್ಕೊಂಡಿರೋದು, ನಮ್ ತಪ್ಪು ಇದು. ಓಕೆ, ಇವಾಗ ಮೀನ್ ಹಿಡಿಯೋದು ಹೋಗ್ತಾನೆ. ಮೀನ್ ಹಿಡಿಯೋದು ಹತ್ರ ಕೊಡ್ತಾನೆ ನಿಮಗೆ ಫುಲ್ ವಿಡಿಯೋ ಮಾಡ್ತಾರೆ. ಯಾವ ಥರ ಮೀನ್ ಹಿಡಿದು ಮೀನ್ ಹಿಡಿಯೋದಂಗೆ ನೋಡು. ಸೇಮ್ ಬಗ್ಗಿ ಇರಂಗದ BGMI ಇದ್ರೊಳಗೆ ಹೋಯ್ತದಲ್ಲ, BGMI ಇಲ್ಲಿ ಬಗ್ಗಿ ಗಾಡಿ. ಅಮ್ಮ ಏನು ಕೇಳೋರು ಮಡಿಕೊಂಡಿರೋದು ಟ್ಯಾಕ್ಟ್ರಲ್ಲಿ ತೊಳೆದ್ರೆ ಆಯ್ತಪ್ಪ. ನಿನ್ ಜನ್ಮಕ್ಕೆ ಹೋಗೋ. ಅವ್ರು ಹೊಸ ಸ್ಪೀಡಲ್ಲಿ ಹೋದ್ ನಾನು ಸ್ಪೀಡ್ ಆಗ್ಬೋತಾನೆ. ಅಯ್ಯೋ ಅಮ್ಮ, ಈಗ ಬೈಕ್ ಇಲ್ಲ ಓಡಾಡಕ್ಕೆ, ಲಾಗರ್ ಆಗ್ಬೇಕು, ವಿಡಿಯೋ ಮಾಡ್ಬೇಕು ಅಂತ ಯಾಕೆ ನಾನು ಅಂತ ಅನ್ಕೊಂಡಿದ್ದು. ಯಾರೇ ಒಬ್ಬ ಡಿಗ್ರಿ ಆಗಿರ್ಲಿ, IT ಆಗಿರ್ಲಿ, ಕೆಲ್ಸಕ್ಕೆ ಹೋದ್ರೆ 15,000 ರೂಪಾಯಿ ಮೇಲೆ ಯಾವನೂ ಕೊಡಿಸಿಲ್ಲ. ಅದೇ ಮುಕ್ಕು ಒಂದು ಪ್ರಮೋಷನ್ಗೆ 15,000. ಚಿನ್ನು ಬಂದ್ಬಿಡು. ಒಂದು ಒಳ್ಳೆ ಇವೆಂಟ್ ಹೋಗಿದ್ದ ನಮ್ಮ ಹುಡುಗ ಒಂದು ಮ್ಯೂಸಿಕ್ ಲೈಸೆನ್ಸ್ ಅಲ್ಲಿ ಹಾಕಿದ್ದು ಹಸ್ಬಿಟ್ಟು ಕೇಳಿಸ್ತು. ಎಷ್ಟು ಕೋಟೆ ಕೆಡ ಬಮ್ಸ್ಕಿಂತ ಊಟ ತಿಂಡಿ ರೂಮು ಅದರಿಂದ 25,000 ಖರ್ಚಾಗಿತ್ತು. ಅದ್ರ ಮೇಲೆ 1 ರೂಪಾಯಿನೂ ಕೊಟ್ಟಿಲ್ಲ ಅವ್ನಿಗೆ ಅಂತ ಅಂದ. ಹಳೆ ಸ್ಕಾರ್ಪಿಯೋದಲ್ಲಿ ಬಂದಿದ್ದ. ಎಷ್ಟು ಒಂದು ಬರ್ತಡೆಗೆ ಒಂದು ಅಂದಾಜು ಎಷ್ಟು ಕೋಟಿ ಖರ್ಚು ಮಾಡ್ಬೇಕು ಸರ್? ಇದು ಕೇಕೆ 6.5 ಲಕ್ಷ ಸರ್. ಇವನು ಹಾಕೊಂಡು ಚಿನ್ನು ಬಂದ್ಬಿಡು ಚಿನ್ನು ಅಂದ್ರು ತಿಂಗಳು ನಮ್ ಇಬ್ಬರಿಂದ 30,000 ಕೊಟ್ಟಿಲ್ಲ. ಫೋಕಸ್ ಇದೆಲ್ಲ ಯಾಕೆ ಹೈವೇ ಹೊಸದಾಗಿ ಮಾಡ್ತಾರ. ಹೈವೇ ಇದು ಮೈಸೂರಿಂದ ಮಡಿಕೇರಿ ಮಾಡ್ತಾರ ಹೈವೇ ರೋಡ್ ಇದು. ಹೌದಾ ಯಜಮಾನ್ರೆ? ಅಕ್ಕಪಕ್ಕ ಊರಲ್ಲಿರೋ ಮನೆ ನೋಡಿದ್ರೆ 2.5 ಕೋಟಿನೇ ಹೇಳಿ. ಒಂದ್ ಎರೆಹುಳ ಸಿಕ್ತು ಕಣ, ಒಂದ್ ಎರೆಹುಳ ಸಿಕ್ತು. ಅರ್ಥ ಆಯ್ತು ಅನ್ಸುತ್ತೆ. ಫೋಕಸ್ ಆಗ ಬ್ರೋ, ಮಾಡು ಹೆಂಗಾದ್ರೆ. ಬ್ಲಾಕ್ ಮಾಡ್ಸೋದ್ರೆ ನನ್ನ ಐಡಿಯಾ ಅಂತ ನೋಡಿ ಫೇಮಸ್ ಆಯ್ತೀನಿ. ಇಲ್ಲಿ ಏನೆಲ್ಲ ಮಾಡ್ತಿದೀವಿ ಅಲ್ಲಿ ಎರೆಹುಳ ಹುಡ್ಕು ಅಂದ್ರೆ. ನೋಡಿ ಬಾಸ್, ಇದೆ ಫಸ್ಟ್ ಟೈಮ್ ನಾನು ಈ ತರ ಮಾವಿನ ಮರ ನೋಡ್ತಾ ಇರೋದು. ಮಾವಿನಕಾಯಿ ತೋರ್ಸು. ಸೇಮ್ ಮಾವಿನಕಾಯಿ ತರನೇ ಇದೆ. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ. ಇದು ಮಾವಿನ ಮರದ ತರನೇ ಇದೆ. ಎಲ್ಲ ಹೊಸ ತಳಿಗಳು. ಇಂಗ್ಲೆಂಡ್ ಇಂದ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟೆಡ್ ಮರ ಅಲ್ಲ, ಇದ್ರ ಹೆಸರು ಆನೆ ತರಡು ಮಾವಿನಕಾಯಿ. ಬೇರೆ ಇವೆಲ್ಲ ಬೀಜ ಹಾಕಂಗೆ. ಹೆಂಗ್ ಕಾಣ್ತಾನೆ ಒಳ್ಳೆ ಮೀನ್ ಬಲೆ ಕಟ್ಟಲಿದ್ದು. ಮೀನ್ ಮಾವಿನಕಾಯಿ ತಿಂತಿದಾವ ಇಲ್ಲ. ಸ್ವಲ್ಪ ಹೆಂಗ್ ಕಟ್ಟೋದು ನಂಗೆ ಕಟ್ಟಕ್ಕೆ ಬರೀಕಿಲ್ಲ. ನೆಕ್ಸ್ಟ್ ಸರಿ ಬಂದಾಗ ವಿಡಿಯೋ ನೋಡ್ಕೊಂಡ್ರೆ ತಿರ್ಗಾ ಕಟ್ಬಿಟ್ಟು ಮೀನು ಹಿಡಿತೀನಿ. ಎಲ್ಲಿ ಚೆನ್ನ ಹಾಕಂತಾನೆ ನೋಡೋದು, ಕಾಯಿನೇ ಹಾಕು.
ಕೈ ಚುಚ್ಕತಾ ಸಬಾಷ್. ನಾನು ಡೈಲಿ ಗಾಣ ಕಟ್ಟೋಂಗೆ ಹೇಳ್ತೀವಿ. ರೆಡಿ ಆಯ್ತಾ? ಅದೇ ಗೈಸ್ ಗಾಣ ರೆಡಿ ಆಗೈತೆ ಈಗ. ಬೇಗ ಎತ್ತಿಂದವ ಅದು ಹೊಸ ಪ್ರಯತ್ನ ಮಾಡ್ತಾವಿ. ಕಾಯಿನೇ ಹಾಕಿ ನೋಡೋದಾಗಿ ಅಂತೂ ರೆಡಿ ಮಾಡೀವಿ. ಮೀನು ಹಿಡಿಯಕ್ಕೆ ನಿಜವಾಗ್ಲೂ ಬರಲ್ಲ ನಮಗೆ. ಕೆಟ್ಟದಾಗೆಲ್ಲ ಬೈದ್ಬಿಟ್ಟಿರಿ ಆಮೇಲೆ. ನಿನ್ ಜನ್ಮಕ್ಕೆ ಹೋಗೋ. ನಾನು ನಾಗರಹೊಳೆಯಲ್ಲಿ ಸಫಾರಿಗೆ ಹೋದಾಗ್ಲೂ ನಾವಿಲ್ಲಿ ನೋಡಿರ್ಲಿಲ್ಲ. ಇಲ್ಲೇ ಜಾಸ್ತಿ ನವಿಲ್ ನೋಡಿದೆ. ಒಬ್ಬೊಬ್ರು ಏನೇನು ಥರ ಇರ್ತೇವೆ ಗೊತ್ತಾ? ಮನೆ ಬೇಕಾ? ತಿಳ್ಕೊ ಮನೆ ಬೇಕಂದ್ರೆ ಅಲ್ಲ ನೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು. ವೇರೆ ಮೈ ಸೆಕ್ಸಿ ಲೇಡಿ. ನಮ್ಮ ಗಾಡಿ ಇಲ್ಲಿದೆ ಪಕ್ಕದಲ್ಲಿ. ನನ್ನ ದೋಸ್ತನ ಗಾಡಿ ಇದೆ. ಈಗ 0.5ಗೆ ಬಂದಿದ್ದೀವಿ. ಏನು ಸಖತ್ತಾಗೈತೆ ಅಲ್ವಾ ವ್ಯೂ. ನಾವಂತೂ ಮೀನು ಹಿಡಿಯೋಕ್ಕೆ ತುಂಬ ಆತರದಿಂದ ಕಾಯ್ತಾ ಇದ್ದೀವಿ. ಫಸ್ಟ್ ಟೈಮ್ ಮೀನು ಹಿಡಿತಾ ಇರೋದು. ಯಾವುದೋ ಒಂದು ದಾರ ಕೊಟ್ಟವ್ರೆ. ಗಾಣ ಇಲ್ಲ, ಗಾಣ ಇಲ್ಲ, ಗಾಣ ಇಲ್ಲ. ಗಾಣನೇ ಹಾಕ ಕೂತವನೇ ಅವನು. ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಚುಚ್ಕಲ್ದೇವ್ರೆ ಪರವಾಗಿಲ್ಲ. ಬಾಬ್ರೋ ಇವತ್ತೊಂದು ಸೀಕ್ರೆಟ್ ಪ್ಲೇಸಿಗೆ ಬರ್ತಾ ಇದ್ದೀನಿ. ಇಂಥ ಪ್ಲೇಸಲ್ಲಿ ಎಲ್ಲ ಫಸ್ಟ್ ಸುತ್ತ ತೋರಿಸ್ಬಿಡೋದು ಕವರೇ ಐತಲ್ವ ನೀನು. ಇಂಥ ಪ್ಲೇಸಲ್ಲಿ ಯಾವ ಥರ ಸ್ವಿಮ್ಮಿಂಗ್ ಪೂಲು ಮಸ್ತಾಗೈತೆವ. ನಮ್ಮೂರ್ಲಿ ಒಂದು ಹಿಂಗೆ ಕಟ್ಸೋದು ಆಯ್ತದೆ ಕಳ. ಅಲ್ಲ ನಾನು ಹಿಂಗೊಂದು ಕಟ್ಸೋದ್ರ ಐತೆ ಅಂತ. ನಮ್ಮೂರ್ಲಿ ಒಂದು ಕಟ್ಸೋರು ಹೆಂಗಿದೆ ನಿಂಗೆ? ಸಗವಾಗಿರುತ್ತೆ. ಇದು ಕಟ್ಸಕ್ಕೆ ಎಷ್ಟಾಗ್ಬೋದು? ಒಂದು 2 ಲಕ್ಷ 3 ಲಕ್ಷ ಬೇಕಾ? ಅದೇ ಹೇಳ್ತೇವೆ 3 ಲಕ್ಷ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಅದೇ 3 ಲಕ್ಷ ಇದ್ರೆ ಇವತ್ತು ಮದುವೆನೇ ಹೋಗ್ತೀನಿ ನಾನು ಈ ವರ್ಷ. ನಿನ್ ಜನ್ಮಕ್ಕೆ ಹೋಗೋ. ಯಾವ ಹುಳದ? ಯಾವ ಹುಳ? ಹಿಂಗೆ ಇರ್ಬೇಕು ಎರೆಹುಳ ತರ. ತಿಂದದ ಹೂವ ಮೀನ್ ತಿನ್ನಿಕ್ಕಿಲ್ಲ ಹುಳವಾದ. ಹೌದಾ ಯಜಮಾನ್ರೆ? ನಾವೆಲ್ಲ ಹುಳ ತಿನ್ನಿಕ್ಕಿಲ್ಲ ಕಂಡು ಬನ್ನಿ ಸಾಕು. ಒಂದುಳದಲ್ಲೇ ಪ್ಲಾನ್ ಮಾಡೋದ ಈಗ. ದಾರ ದಾರ ನಿನ್ ಕಾಲ್ ಕೆಳಗೆ ಅಭಿ ಸೆನ್ಸಾರ್ ಪ್ರಾಬ್ಲಮ್ ಮಾಡ್ತಿದ್ದೀವಿ. ನೀನೆಲ್ಲ ಕಲ್ಸೇ ಬಿಟ್ಟಲ್ಲ ಅದನ್ನ. ಎಲ್ಲ ಸಿಕ್ಕದ ಒಂದ್ ಕಲ್ಸ್ಬಿಟ್ರೆ ಹುಳ. ಅಲ್ಲೋಡಲ್ಲಿ ಹೆಂಗ್ ಕಲಿಸ್ತಾವನೆ. ಒಂದೇ ಇವಾಗ ಎರೆಹುಳ ಹಿಡ್ಕೊಂಡು ಮೀನು ಹಿಡಿಯಕ್ಕೆ ಹೋಯ್ತಾವೆ. ಒಂದು ಮೀನಾರು ಹಿಡಿಲೇಬೇಕು ಇವತ್ತು. ಫುಲ್ ಪ್ರಿಪ್ರೇಷನ್ ಅಂತ ಹೋಗೈತೆ. ಹಿಡಿಯೋದೊಂದು ಬಾಕಿ ಇವಾಗ. ಬಿರ್ಗಿದ ಊಟ ಕಡೆ ಅವು ಇಲ್ಲೇ ದಾರ. ಏನ್ ಬ್ರೋ ಇದು? ಮೀನು ಹಿಡಿಯಕ್ಕೆ ಬಂದ್ಬಿಟ್ಟು ಮಾವಿನಕಾಯಿ ಬೇಟೆ ಮಾಡೀವಿ ಇವತ್ತು. ನಾವು ಕೊಟ್ಟಿರೋ ದೇಶ ಇದು. ನಾನು ಅಕ್ಕಪಕ್ಕ ನೋಡಿರೋದ್ರಲ್ಲಿ ಈ ತರ ಬ್ಯೂಟಿಫುಲ್ ಪ್ಲೇಸ್ಗಳ ಎಲ್ಲೂ ನೋಡಿಲ್ಲ. ಮಾಡ್ಕದವನಿ ಭಯ ಆಯ್ತಾ ಬೇಡ, ಹಿಂದೆ ಮುಂದೆನೆ ಹೋಗೈತೆ. ಯಾಕೋ ಬೇರೆ ಹೊಡಿತಾ ಇದೆ ಇಲ್ಲಿ. ಈ ಕಡೆ ಎಲ್ಲ ಬದಿ ಇದೆ ಅಲ್ವಾ? ಎಲ್ಲ ಮೀನು ಒಳಗಡೆ. ಇವಾಗ ನಾವು ಬಂದಿರೋದು ಮೀನು ಅಂಟ್ ಮಾಡಕ್ಕೆ ಇಲ್ಲೇ ಬಂದಿರೋದು. ಮೋಸ್ಟ್ಲಿ ನೋಡೋದು ಇಲ್ಲ ಇಲ್ಲಲ್ಲಿ ಅದು ಕಟ್ಟಿಗೆ ಐತಿ. ಫೋಟೋ ಶೂಟ್ ಅದೇ ಯಾರು ಪ್ರೀ ವೆಡ್ಡಿಂಗ್ ಇದು ಬರಬೇಡಿ. ಇಲ್ಲೆಲ್ಲ ಸೊಪ್ಪು ಗಿರಾಕಿಗಳು ಜಾಸ್ತಿ. ಮಾತ್ರ ನಿಜವಾಗ್ಲೂ ಮಸ್ತಾಗೈತೆ. ಊರ ಹೆಸರು
ಬೇಡ ಬಿಡಿ, ನೀವು ಬಂದಾಗ ಕೊಡ್ಸೋದ್ಕಿಂತ ಇಲ್ಲೇ ನೋಡ್ಕೊಂಡು ಖುಷಿಯಾಗಿರಿ. ಅಭಿ ನಿಂದು ಎಷ್ಟು ಒಳ್ಳೆ ಮನಸ್ಸು ಅಂದರೆ ಅನಿಮಲ್ ರೆಸ್ಕ್ಯೂ ಮಾಡ್ತಾರೆ. ವಿಡಿಯೋ ಮಾಡ್ಕೋ, ಕ್ಯಾಮ್ರಾಮನ್ ಒಂದು ವಿಡಿಯೋ ತೋರಿಸ್ತೀನಿ. ಗೈಸ್ ನಮ್ಮ ಕ್ಯಾಮ್ರಾಮ್ಯಾನು ಇದು ಗೊತ್ತಲ್ಲ ಮಾಮೂಲಿ ನಮ್ಮದು ಲೇಡಿ ಕ್ಯಾರೆಕ್ಟರ್. ಏನು ತೋಟ ಮರೆ, ಸುತ್ತಮುತ್ತ ನೋಡಿದ್ರು ಮಾವನ ತೋಟ, ಎತ್ತಾಗ ನೋಡಿದ್ರು ಮಾವನ ತೋಟ. ಯಾವ ಚೆನ್ನಾಗಿದೆ ನೋಡಿ ಕಿತ್ಕೊಳ್ಳ. ಅಡ್ದಿ ಲಾಸ್ಟ್ ಎಂಡ್ ಆಫ್ ದಿ ವಿಡಿಯೋಗೆ ಬಂದೀವಿ ಇವಾಗ. ಸೀಮಂಕ ಕಿತ್ಕೊಂಡು ಸೀಮಂಕಗೋಸ್ಕರ ಹುಡುಕಾಟ ಎಷ್ಟು ಕಿತ್ಕೊಳ್ಳೋದು ನೋಡೋಣ. ನಮಗೇನು ಬಿಟ್ರೆ ಮಾವನ ಮರನೇ ಬೇಕು ಅಂತೀವಿ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಇಲ್ಲಿ ಸೈಡ್ ಬನ್ನಿ ಗೈಸ್. ನೋಡಿ ಗೈಸ್, ನಾವು ಹೊಡೆದಿದ್ದೀವಿ. ನಾವು ಇವಾಗ ಅಣ್ಣ ಬ್ಲಾಸ್ಟ್ 2 ಮೀನಿ ಇನ್ನು ಜೀವ ಹೋಗಲ್ಲ. ತೆಪ್ಪು ತಗೊಂಡು ಒಳ್ಳೆ ಮೀನು ಈಗ 15 2 1 kg ಒಂದು ಮೀನು, 2 1 kg ಒಂದು ಮೀನು ತಂದಿದ್ದೀವಿ. ವಯಸ್ಸಿಂದ ಮೀನು ಎತ್ಕೊಬತ್ತವ್ರೆ. ಮುಂದೆ ವೈದ ತೋರಿಸ್ತೀನಿ ಎಷ್ಟಪ್ಪ ಇದೆ ಮೀನು ಅಂತ. ಲಾಸ್ಟ್ ಸಿಗುತ್ತಾ ಬ್ರೋ? ನಿಜ ಏನು ಹೆಂಗ್ ಕಾಣಿಸ್ತಿದ್ದಿ ಗೊತ್ತಾ ಹಿಂಗ್ ನೋಡಿದ್ರೆ? ಹೊಸಿದಪ್ಪ ಕಾಣ್ತಾ ಇಲ್ಲ ನೀನು. ನಮ್ಮದು ಯಾಕೋ ತಿನ್ಕೊಂಡು ವಾಪಸ್ ಕಳಿಸ್ತೀರಂಗದಲ್ಲ. ಎರೆಹುಳ ತಿನ್ಕೊಂಡು ವಾಪಸ್ ಕಳಿಸ್ತಾರೆ. ನೋಡಿ ನಮ್ ತಗೆ ಬರ್ತದೆ ಅದು. ಅದ್ ತಿನ್ಬಿಟ್ಟು ಕಳ್ಸೋದೆ ನಮ್ನ. ನೀವ್ ಏನಾರು ಮಾಡ್ಕೊಳ್ಳಿ, ನಂದೇನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಅಷ್ಟೆಲ್ಲ ಮಾಡಿ ನಾ ಸಿಕ್ಕಿಲ್ಲ. ಎಂತೆಂತ ಪಂಟ್ರುಗಳಿಗೆ ಸಿಕ್ಕಿಲ್ಲ, ನಿಮ್ಮಂತ ಬಾಟ್ಗಳೇ ಸಿಕ್ಬಿಟ್ಟವ ಅಂತದು. ತಿನ್ಕದ ತಿಂದಿಲ್ಲ ಕಳ, ಟೇಸ್ಟ್ ನೋಡೋದ ಚೆನ್ನಾಗಿಲ್ಲ ಅದು. ತಿಂದ್ರು ಮುಂಡೆ ಮಕ್ಳ ಏನಾದ್ರು ಅಂತ ದಾರ ಕೈಲಿ ಹಿಡ್ಕೊಂಡಿನಿ. ಅದಕ್ಕೆ ಎಳಿ ಬಿಡ ಕಟ್ಟೋಗ್ಬಿಡುತ್ತೆ ದಾರ. ನೋಡಿ ಗೈಸ್, ಇದೆ ದಾರ. ಇಲ್ಲೊಬ್ಬ ವೇಟಿಂಗು, ಇಲ್ಲಿ ನಾನ್ ವೇಟಿಂಗು, ಇಲ್ಲೊಬ್ಬ ವೇಟಿಂಗು, ಅಲ್ಲೊಬ್ಬ ವೇಟಿಂಗು. ಸುಮ್ಮನೆ ನೆಗ್ಬಿಟ್ಟು ಚಾಪ್ಲಿಲ್ಲ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಗಂಟೆ ಚೆನ್ನಾಗಿದೆ ಇದು. 5 6 7 8 9 10 11 12 ಗಣ ಹಾಕಿ 12 11 ಹಾಕು. ಟ್ವಿಸ್ಟ್ ಯಾವ ತರ ಅದೇ ಅಂದ್ರೆ 12 ಗಾಣ ಹಾಕಿ 2 ಮೀನ್ ಹಿಡ್ದವ್ರೆ ಅವರು. ನಾವು 15 ರೂಪಾಯಿದೊಂದು ಗಾಣ ತಗೊಂಡು ಮೀನ್ ಹಿಡಿತೀವಿ ಅಂದ್ರೆ ಎಲ್ಲಿ ಹಿಡಿಯಕಂತ ಮಜಾ ನೈ ಆ ರಹಾ ಹೈ. ಬನ್ನಿ ಮುಟ್ಟು ಬಾಲ್ ಹಿಡ್ಕಲ್ಲ ಸತ್ತೋಗ್ಬಿಡು. ಹೇ ಡಿಪ್ರೆಷನ್ ಇನ್ನು ಉಸಿರಾಡ್ತಾ ಇದೆ ಅದು. ಬಾಲ್ ಹಿಡ್ಕೊಳ್ತೀನಿ. ಬಾಲ ಬಾಲ ಅಮ್ಕೋ. ಪಾಪ ಸತ್ತಾಗಿದ್ದದ ಏನೋ. ಇಲ್ಲೆರಡು ಸಿಕ್ತ. ಅಂತೂ ಇಂತೂ ಅನ್ಸಕ್ಸಸ್ಫುಲ್ ಆಗಿ ಇವತ್ತು ಮೀನು ಹಿಡಿದಂಗೆ ಮನೆಗೆ ವಾಪಸ್ ಹೋಯ್ತಾ ಇದ್ವಿ. ಈ ಲಾಸ್ಟ್ ಎಂಡಿಂಗ್ ಆಗ್ತೀವ ನಮ್ದು ಇವತ್ತು ಟೋಟಲ್ ಆಗಿ ಡೇನೇ ವೇಸ್ಟ್ ಆಗೋಯ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ಆಟ ತಂದಿರೋರು 2 ಮೀನು ಹಿಡಿದವ್ರೆ ಬೆಳಿಗ್ಗೆಯಿಂದ. 12 ಬಲೆ ಹಾಕೊಂಡು ನಾವು 15 ರೂಪಾಯಿ ಬಲೆ ಹಾಕೊಂಡು ಮೀನು ಬಾಂದ್ರೆ ಇಲ್ಲಿ ಬರ್ತದೆ. ಇವತ್ತಿನ ವಿಡಿಯೋ ಗಾಯ್ಸ್ 2ರಿಂದ ಸ್ಟಾರ್ಟ್ ಆಗಿ 2ರಿಂದ ಎಂಡ್ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ. ಹೌದಾ ಯಜಮಾನ್ರೆ? ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಒಟ್ನಲ್ಲಿ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಅಥವಾ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.